ಬಡತನದಲ್ಲಿಯೇ ಹುಟ್ಟಿ ಕಷ್ಟ ಕಾರ್ಪಣ್ಯಗಳ ಮಧ್ಯೆಯೇ ಬೆಳೆದು ರಾಷ್ಟ್ರಪತಿಯಾಗಿ ರಚನಾತ್ಮಕ ಕಾರ್ಯಗಳನ್ನು ಮಾಡಿದ ಅಬುಲ್ ಕಲಾಂ ಈ ದೇಶ ಕಂಡ ಮಹಾನ್ ವ್ಯಕ್ತಿ, ಶಕ್ತಿಯಾಗಿ ಬಾಳಿದರು ಎಂದು ನಗರಸಭೆ ಸದಸ್ಯೆ ರೇಷ್ಮಾ ಮಾರನಬಸರಿ ಹೇಳಿದರು. ಇಲ್ಲಿನ ಗೌಳೇರಗುಡಿಯ ಕಲಾಂ ಸರ್ಕಲದಲ್ಲಿ ಬುಧವಾರದಂದು ನಡೆದ ಮಾಜಿ ರಾಷ್ಟ್ರಪತಿ ಅಬುಲ್ ಕಲಾಂರ ಪುಣ್ಯತಿಥಿ ಆಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂತಹ ಹಿಂದುಳಿದ ಸ್ಥಳದಲ್ಲಿ ಅವರ ಸರ್ಕಲ್ ಮಾಡಿ ಪುಣ್ಯತಿಥಿಯ ಕಾರ್ಯಕ್ರಮ ಮಾಡುತ್ತಿರುವುದು ಆ ಮಹಾನ್ ವಿಜ್ಞಾನಿಗೆ ಸಲ್ಲಿಸುತ್ತಿರುವ ದೊಡ್ಡ ಗೌರವವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಪಾಲ್ಗೊಂಡು ಕಲಾಂ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸದಸ್ಯರು ಭಾರತ ದೇಶದ ನಕ್ಷೆಯನ್ನು ಮೇಣದ ಬೆಳಕಿನಲ್ಲಿ ಮಾಡಿ ಜ್ಯೋತಿ ಬೆಳಗಿಸಿದ ದೃಶ್ಯ ಅತ್ಯಂತ ಸುಂದರವಾಗಿ ಮೂಡಿಬಂದಿತು. ಈ ಸಂದರ್ಭದಲ್ಲಿ ಸದ್ದಾಂ ಸುಗಂಧಿ, ಮಹೇಬೂಬ್ ಮುಜಾವರ್, ಬಂದೇ ನವಾಜ್, ಆರಿಫ್ ಕುಡಿ, ಅಬ್ದುಲ್ ಬನ್ನು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ವರದಿಗಾರರು ನಬಿ ಹುಣಚಗಿ, ಜನಧ್ವನಿ ನ್ಯೂಸ್, ಇಳಕಲ್. Yeah, this is my life, my strife, my right to fight, to die on. And this is my game to play, to claim a brand new name, oh. And I ain't gonna lie to you, I'm a bit nervous that I might screw everything up that I've ever done. But what's the point of living if you ain't having fun? I guess I'll try this, try that, might miss, gotta find what I'm good at. ನೆನಪಿನ ಒಂದು ಕಾರ್ಯಕ್ರಮವನ್ನು APJ ಅಬ್ದುಲ್ ಕಲಾಂ ಸಾಂಸ್ಕೃತಿಕ ಮತ್ತು ಸಂಸ್ಥೆ ಇವತ್ತು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಇಳಕಲ್ ನಗರಸಭೆ ಸದಸ್ಯರಾಗಿರುವಂಥ ರೇಷ್ಮಾ ಅಬ್ದುಲ್ ಮಾರಬಸರಿ ಅವರಿಗೆ ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ ಮಸ್ಜಿದೆ ಮುನವ್ವರ ಕಮಿಟಿಯ ಹಿರಿಯರಾಗಿರ್ತಕ್ಕಂಥ ಕಾಜಿ ಸಾಬ್ ನಿಲ್ಗಾರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅವರಿಗೂ ಕೂಡ ಅಭಿನಂದನೆಗಳು. ಹಾಗೂ APJ ಅಬ್ದುಲ್ ಕಲಾಂ ಸಂಘದ ಅಧ್ಯಕ್ಷರಾಗಿರುವಂಥ ನಮ್ಮ ಆರಿಫ್ ಕುರಿ ಅವರಿಗೂ ಕೂಡ ಅಭಿನಂದನೆಗಳು. ಅದೇ ರೀತಿಯಾಗಿ APJ ಅಬ್ದುಲ್ ಕಲಾಂ ಸಂಘಟನೆಯ ಅನೇಕ ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಈ ದೇಶ ಕಂಡಂತಹ ಅಪ್ರತಿಮ ದೇಶಪ್ರೇಮಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಭಾರತದ 11ನೇ ರಾಷ್ಟ್ರಪತಿಯಾಗಿದ್ದರು. ಜನಸಾಮಾನ್ಯರ ರಾಷ್ಟ್ರಪತಿ ಎಂದೇ ಖ್ಯಾತರಾಗಿರ್ತಕ್ಕಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ನಿದ್ದೆ ಮಾಡುವಾಗ ಕಾಣುವಂತ ಕನಸು ಕನಸಲ್ಲ, ಯಾವ ಕನಸು ನಮ್ಮ ನಿದ್ದೆಯನ್ನು ಗೆಡಿಸುತ್ತದೆ ಅದು ನಿಜವಾದ ಕನಸು ಎನ್ನುವುದನ್ನ ಸಾರಿ ಸಾರಿ ಹೇಳ್ತಾ ಇದ್ರು. ಮಕ್ಕಳನ್ನ ಬಹಳ ಚೆನ್ನಾಗಿ ಪ್ರೀತಿಸುವಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಭಾರತದ ಅವಿವಾಹಿತ ಮೊದಲ ರಾಷ್ಟ್ರಪತಿಯಾಗಿದ್ದರು. ಅಂತಹ ಒಂದು ಜನಮೆಚ್ಚಿರತಕ್ಕಂಥ ರಾಷ್ಟ್ರಪತಿಯವರು ಯಾವುದೇ ಕಾರಣಕ್ಕೂ ಲಿಂಗಭೇದ, ಜಾತಿ ಭೇದ, ವರ್ಣ ಭೇದವನ್ನು ಮಾಡದೆ ಎಲ್ಲ ಪಕ್ಷಗಳಿಗೂ ಕೂಡ ಅಜಾತ ಶತ್ರುವಾಗಿದ್ದರು. ಎಲ್ಲ ಪಕ್ಷಗಳು ಒಗ್ಗೂಡಿ ಅವರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದ್ರು. ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮವನ್ನ ಟೀಕಿಸದೆ ಅಜಾತ ಶತ್ರುವಾಗಿ ಉಳಿದಿರತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಅವರ ಬಗ್ಗೆ ಎಷ್ಟೇ ಒಂದು ಮಾತನಾಡಿದ್ರು ಕೂಡ ಕಡಿಮೆ ಅಂತ ಹೇಳ್ಬೋದು. ಅವ್ರ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಪದಗಳು ಸಾಲೋದಿಲ್ಲ. ಅಂತ ಒಬ್ಬ ಅಪ್ರತಿಮ ನಾಯಕ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಹಿಂದೆ ಎಂದೂ ಕೂಡ ಅಂತ ಒಬ್ಬ ರಾಷ್ಟ್ರಪತಿಯನ್ನ ಈ ದೇಶ ಕಂಡಿಲ್ಲ, ಮುಂದೆಂದೂ ಕೂಡ ಕಾಣಲು ಸಾಧ್ಯವಿಲ್ಲ. ಅಂತ ಒಬ್ಬ ಶ್ರೇಷ್ಠ ವಿಜ್ಞಾನಿ, ಮಿಸೈಲ್ ಮ್ಯಾನ್ ಅನ್ನುವಂಥ ವ್ಯಕ್ತಿ ಬಿರುದನ್ನ ಪಡೆದಿರತಕ್ಕಂಥ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಸಾಧನೆ ಅನನ್ಯವಾಗಿರತಕ್ಕಂಥದ್ದು, ಶ್ಲಾಘನೀಯವಾಗಿರುವಂಥದ್ದು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಪೈಲಟ್ ಪರೀಕ್ಷೆಯಲ್ಲಿ 9 ಸೀಟ್ಗಳಿದ್ದು 10ನೇ ಸ್ಥಾನವಾಗಿ ಇವರು ಬಂದಿದ್ರು. ಅಂತ ಒಂದು ಪೈಲಟ್ ಅನ್ನ ಅವಕಾಶವನ್ನ ಇವರು ಕಳ್ಕೊಂಡ್ರು. ಮುಂದೆ ಇವರು ಬಹುದೊಡ್ಡ ವಿಜ್ಞಾನಿಯಾಗಿ ಈ ದೇಶದ ಅತ್ಯುನ್ನತ ಪ್ರಥಮ ಪ್ರಜೆಯಾಗಿ ಬೆಳೆದಿರತಕ್ಕಂಥದ್ದು ಅವಿಸ್ಮರಣೀಯವಾಗಿರುವಂತಹ ಘಟನೆ.